ನಾನು ರೈತ ಪ್ರವೀಣ್ ಹೆಬ್ಗೋಳಿ. ನಮ್ದು ಹೆಬ್ಗೋಳಿ ಕೃಷ್ಣ ಅಗ್ರಿಕಲ್ಚರ್ ಕಂಪನಿ ಅಂತ 2024ರಲ್ಲಿ ಓಪನ್ ಮಾಡಿದ್ದೆ. ಅಲ್ಲಿಂದ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೆ. ರೈತರನ್ನು ಗುರುತಿಸುವುದು, ಕೃಷಿ ಸಹಾಯಕರನ್ನು ಗುರುತಿಸುವುದು, ಮಕ್ಕಳ ಪ್ರತಿಭಾ ಪುರಸ್ಕಾರನ ಗುರುತಿಸುವುದು. ಈ ವರ್ಷ ಹೊಸದಾಗಿ ಸಾಧಕ ರತ್ನ ಪ್ರಶಸ್ತಿ ಅಂತ HKSC ಸಾಧಕ ರತ್ನ ಪ್ರಶಸ್ತಿ ಅಂತ 2026ರಲ್ಲಿ ನಮ್ಮ ಕಾಲೇಜಾದ ಶಂಕರನಾರಾಯಣ ಪದವಿ ಪೂರ್ವ ಕಾಲೇಜಿನಲ್ಲಿ ಹೊಸದಾಗಿ ಕೊಡ್ತಾ ಇದ್ದೆ. ಮೊದಲು HKSC ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ರೈತರಿಗೆ ಕೊಡ್ತಾ ಇದ್ದೆ. ಆಮೇಲೆ 2025ರಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೊಂಡಿದ್ದೆ. ಕೃಷಿ ಇಲಾಖೆಯಲ್ಲಿ ಯಾರು ಚೆನ್ನಾಗಿ ರೈತರಿಗೆ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾರೆ ಅವರಿಗೆ HKSC ಪ್ರೇರಣಾ ಪ್ರಶಸ್ತಿ ಅಂತ ಕೊಟ್ಟು ಬಂದಿದ್ದೆ. ಈ ಸಲ 2026 HKSC ಸಾಧಕ ರತ್ನ ಪ್ರಶಸ್ತಿ ಅಂತ ಕಾಲೇಜು ಮಕ್ಕಳಿಗೆ 3 ಜನ ಕೊಟ್ಟಿದ್ದೆ. ಇವತ್ತು ಕಾನೂನು ಅರಿವು ಕಾರ್ಯಕ್ರಮ, ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಉಡುಪಿ, ಇಲ್ಲಿಯ ರಾಘವೇಂದ್ರ ಸರ್ ಇವತ್ತು ನಮ್ಮ ತೋಟಕ್ಕೆ ಬಂದು ರೈತರಿಗೆ ಕಾನೂನ ಅರಿವು ಬೇಕು, ಜ್ಞಾನ ಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡು, ಸರ್ ಬನ್ನಿ ಸರ್, ನಾ ರೈತರ ಪರವಾಗಿ ಕೆಲಸ ಮಾಡ್ತಾ ಇರೋದು. HKSC ಕಂಪನಿ ಯಾವತ್ತೂ ರೈತರಿಗೆ ಕೆಲಸ ಮಾಡ್ತಾ ಇರೋದು. ರೈತರಿಗೆ ಏನು ಸಹಕಾರ ಬೇಕು ನಮ್ಮ ಕಡೆಯಿಂದ ಕೊಡ್ತಾ ಇರ್ತೀವಿ. ನೀವು ಬಂದರೆ ತುಂಬ ಖುಷಿ ಸರ್. ರೈತರಿಗೆ ಕಾನೂನು ಮಾಹಿತಿ ತುಂಬ ಕಡಿಮೆ ಇದೆ ಸರ್. ರೈತರ ಮಾತು ಯಾರು ಕೇಂಬರಿಲ್ಲ. ಬಟ್ ರೈತ ದೇಶದ ಬೆನ್ನೆಲುಬು ಅಂತಾರೆ, ಯಾರು ಅವರಿಗೆ ಬೆಲೆ ಕೊಡ್ತಾ ಇಲ್ಲ. ನಮ್ಮ ಪ್ರಯತ್ನ ರೈತ ದೇಶಕ್ಕೆ ನಂಬರ್ 1 ಪ್ಲೇಸಲ್ಲಿ ಬರಬೇಕು. ಅಂದರೆ ರೈತನ ದೇಶದಲ್ಲಿ ನಂಬರ್ 1 ವ್ಯಕ್ತಿ ಆಗಬೇಕು. ಅಂದರೆ ರೈತರ ಮಾತಿಗೆ ಎಲ್ಲರೂ ಬೆಲೆ ಕೊಡಬೇಕು. ರೈತ ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸಬಾರ್ದು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮ ಮಾಡ್ತಿದ್ದೆ. ಅದಕ್ಕೆ ಪರಿಸರದ ಕಾರ್ಯಕ್ರಮವನ್ನು ಮಾಡ್ತಿದ್ದೆ. ಇವತ್ತು ಕಾನೂನು ಅರಿವು ಬಗ್ಗೆ ಮಾಹಿತಿ ಕೊಡಲಿಕ್ಕೆ ರಾಘವೇಂದ್ರ ಸರ್ ಉಡುಪಿ ಜಿಲ್ಲೆಯಿಂದ ಬಂದಿರೋ, ತುಂಬ ಧನ್ಯವಾದಗಳು ಸರ್. ಹಾಗೆ ನಮ್ಮ ಜೊತೆಗೆ ಹಿರಿಯ ರೈತರು, ಮಚ್ಚಟ್ಟು ವ್ಯವಸಾಯ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿದ್ರು, ಹಿರಿಯ ರೈತರು, ಆಮೇಲೆ ಎಲ್ಲಕ್ಕಿಂತ ಮೇಲಾಗಿ ಸಾಮಾಜಿಕ ಹೋರಾಟಗಾರ. ಅವರ ಹೋರಾಟದ ಮುಂದೆ ನಾವು ಎಂಥದೂ ಅಲ್ಲ. ರೈತ ಅವರ ಹೋರಾಟ ನಮಗೆಲ್ಲ ಒಂಥರ ಗುರು ಇದ್ದಾಗೆ. ಅವರು ನಾವು ಕರೆದ ಕೂಡಲೇ ಇಲ್ಲಿ ಬಂದಿರೋ, ತುಂಬ ಖುಷಿ ಆಯ್ತು ಸರ್. ರತ್ನಾಕರ್ ಶೆಟ್ರೆ, ಹೀಗೆ ನಮ್ಮೊಂದಿಗೆ ಯಾವತ್ತು ಇರಬೇಕಂತ ಕೇಳಿಕೊಡ್ತೇನೆ. ರೈತರ ಪರವಾಗಿ ಕೆಲಸ ಮಾಡಬೇಕು, ಹೋರಾಟಕ್ಕೆ ನಾವು ಜೊತೆಗೆ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಬಂದು ತುಂಬ ಖುಷಿ ಆಯ್ತು ಸರ್. ಹಾಗೆ ನಮ್ಮ ರೈತರು, ನಮ್ಮ ಆತ್ಮೀಯರಾದ ಸಿದ್ದಾಪುರದ ಬೆಚ್ಚಳ್ಳಿಯ ರಾಜೇಂದ್ರ ಪೂಜಾರಿ ಅವರು, ಇವರೊಂದು ಪ್ರಗತಿಪರ ರೈತರು. ಆಮೇಲೆ ಮಾರುಕಟ್ಟೆಯಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದವರು, ಒಂದು ಮಾದರಿ ರೈತರು. ಹೆಚ್ಚಿನ ಶಾಲೆ ಮಕ್ಕಳಿಗೆಲ್ಲ ಹೋಯ್ತು ರೈತರು ಅಂದ್ರೆ ಯಾರು, ಬೆಚ್ಚಳ್ಳಿಯರು ಅಂತ. ಹಾಗೆ ಆ ಬೆಚ್ಚಳ್ಳಿಯರಂತ ಅವರು ಸುಮ್ಮನೆ ಮಾಡ್ತಿಲ್ಲ, ಹಾಪತಿ ಗಿಡ, ತರಕಾರಿ, ಹಣ್ಣಿಗಿನ ಎಲ್ಲ ತಗೊಂಡು ಮಕ್ಕಳಿಗೆಲ್ಲ ಟೆಸ್ಟ್ ಮಾಡೋದು, ಪರೀಕ್ಷೆ ಮಾಡೋದು, ಚಾಲೆಂಜ್ ಕೊಡೋದು, ಅದೆಲ್ಲ ಮಾಡ್ತಾರೆ. ಈ ಸಲ ಶಂಕರನಾರಾಯಣ ಕಾಲೇಜ್ ಒಂದ್ಸಲ ಕಾರ್ಯಕ್ರಮ ಮಾಡಿತ್ತು, ನನ್ನ ಗೆಸ್ಟ್ ಆಗಿ ಕರೆದ್ರು. ಆ ಕಾರ್ಯಕ್ರಮದಲ್ಲಿ ನಮ್ಗೆ ಅವಕಾಶ ಕೊಡ್ಲಿಕ್ಕಾಗಿ ಇವತ್ತು ಸಾಧಕ ರತ್ನ ಪ್ರಶಸ್ತಿಯನ್ನು 3 ಮಕ್ಕಳು ಶಂಕರನಾರಾಯಣ ಪದವಿ ಪೂರ್ವ ಕಾಲೇಜು ಮಕ್ಕಳು ತಗೊಂಡಿರೋ, ತುಂಬ ಖುಷಿ ಆಗ್ತಿತ್ತು. ಅವರದ್ದು ರಾಜೇಂದ್ರ ಪೂಜಾರಿ ಭೋಜ ಪೂಜಾರಿ ಚಾರಿಟೇಬಲ್ ಟ್ರಸ್ಟ್ ಅಂತ ಬೆಚ್ಚಳ್ಳಿ, ರಿಜಿಸ್ಟರ್ ಬೆಚ್ಚಳ್ಳಿ ಅಂತ ಮಾಡಿರೋರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಒಂದು ಸಂಸ್ಥೆ. ಅದು ಒಂದು ರೈತರ ಸಂಸ್ಥೆ. ನಮಗೆ ಅವರು ರೈತರು, ಅವರೊಂದು ಟ್ರಸ್ಟ್ ಮಾಡ್ಕೊಂಡು ಸಮಾಜ ಸೇವೆಯನ್ನು ಮಾಡ್ತಿದ್ರು. ಅವರು ನಮ್ಮ ತೋಟಕ್ಕೆ ಬಂದಿದ್ದು ಇವತ್ತು ತುಂಬ ಖುಷಿ ಆಯ್ತು ಸರ್. ಆಮೇಲೆ ನಾ ಎಲ್ಲ ರೈತರಲ್ಲಿ ಕೇಳೋದೆಂತ ಗೊತ್ತಾ, ನಿಮ್ಮ ಹತ್ರ ಎಲ್ಲರ ಹತ್ರ ಧೈರ್ಯ ಇದೆ, ಮಾತಾಡೋ ತಾಕತ್ತಿದೆ. ಬಟ್ ಮಾತಾಡುವಾಗ ಯಾವತ್ತು ಪದ ಬಳಕೆ ಕರೆಕ್ಟಾಗಿರಲಿ. ಅಷ್ಟೊತ್ತಿಗೆ ನೀವು ಯಾರನ್ನ ಬೇಕಾದ್ರೂ ತಲೆ ಕೆಳಗೆ ಮಾಡೋದು, ಯಾರಿಗೂ ನೀವು ಹೆದರ್ಕೊಂಬೇಡ. ರೈತ ಸ್ವತಂತ್ರ, ಎಲ್ಲಿ ಬೇಕಾದ್ರೆ ಎಂತ ಬೇಕಾದ್ರೆ ಮಾತಾಡ್ಲಿಕ್ಕೆ ಪದ ಬಳಕೆ ಕರೆಕ್ಟಾಗಿ ಮಾಡಿ. ಮತ್ತು ಯಾರಿಗೂ ನೀವು ತಲೆ ಕೆಡಿಸ್ಕೊಳ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನಿಮ್ಮ ಮತ್ತೆ ಧನ್ಯವಾದಗಳು. ಅದೊಂದು ತಪ್ಪಾಯ್ತು. ಇರಲಿ ಸುಧಾರಿಸ್ಕೊಂಡು